ಹನುಮಾನ್ 8 ಅಪಹರಣಕಾರನನ್ನು ಮೌನಗೊಳಿಸುವುದು. ಇಂದು ಲಂಕಾ ನಗರದ ಸುತ್ತಲೂ ಒಂದು ಪಾರಿವಾಳ ಮೌನವಾಗಿ ಹಾರಿತು. ಇತರ ದಿನಗಳಲ್ಲಿ ಪಾರಿವಾಳಗಳು ಹಾರುತ್ತಿರಲಿಲ್ಲ ಎಂದಲ್ಲ, ಆದರೆ ಇದು ತುಂಬಾ ಚೋರ ಪಾರಿವಾಳದಂತೆ ತೋರುತ್ತಿತ್ತು. ಅದು ಲಂಕಾಕ್ಕೆ ಒಂದು ಉದ್ದೇಶದಿಂದ ಬಂದಿತ್ತು. ಅದು ಎಲ್ಲವನ್ನೂ ಸದ್ದಿಲ್ಲದೆ ಗಮನಿಸುತ್ತಿತ್ತು. ಅದರ ಗುರಿ ವೀಕ್ಷಣಾ ವಲಯ ರಾವಣನ ಅರಮನೆಯಾಗಿತ್ತು. ಅದು ರಾವಣನ ಖಾಸಗಿ ಚರ್ಚಾ ಕೊಠಡಿಯ ಒಳಗಿನ ವಿಭಾಗಕ್ಕೆ ಕುಶಲತೆಯಿಂದ ಸಾಗುವಲ್ಲಿ ಯಶಸ್ವಿಯಾಯಿತು. ಅದು ಕಂಡದ್ದು ನಂಬಲಾಗದಷ್ಟು ಆಘಾತಕಾರಿಯಾಗಿದೆ. ಈಗ ವ್ಯರ್ಥ ಮಾಡಲು ಸಮಯವಿರಲಿಲ್ಲ. ಈಗ ಗಮನಿಸಲು ಇನ್ನೇನೂ ಇರಲಿಲ್ಲ. ಪಾರಿವಾಳವು ಸಾಗರದಾದ್ಯಂತ 100 ಯೋಜನ ಹಾರಿ ರಾಮನ ಪಾದಗಳ ಮೇಲೆ ಬಿದ್ದಿತು, ಉಸಿರುಗಟ್ಟಿಸುತ್ತಾ ಮತ್ತು ಗುನುಗುತ್ತಾ. ಪೂಫ್! ಪಾರಿವಾಳವು ತನ್ನ ರೂಪವನ್ನು ಬದಲಾಯಿಸಿತು ಮತ್ತು ಅದರ ಸ್ಥಳದಲ್ಲಿ ವಿಭೀಷಣ ನಿಂತನು. ಅವನ ಮುಖವು ತುರ್ತು ಪ್ರಜ್ಞೆಯನ್ನು ಸ್ಪಷ್ಟವಾಗಿ ತೋರಿಸಿತು. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತುಕೊಂಡು ಎಲ್ಲಾ ನಾಯಕರು ಒಟ್ಟುಗೂಡಿದ್ದರು. ಓ ರಾಮ, ನಿನ್ನ ಜೀವಕ್ಕೆ ಗಂಭೀರ ಅಪಾಯವಿದೆ. ರಾವಣನು ನಾನು ಯಾವಾಗಲೂ ಭಯಪಡುತ್ತಿದ್ದ ಏನನ್ನಾದರೂ ಯೋಜಿಸಿದ್ದಾನೆ. ಇದು ಬಹುಶಃ ನಮ್ಮ ದೊಡ್ಡ ಪರೀಕ್ಷೆಯಾಗಿರಬಹುದು. ನಾವು ಗ್ರಹಿಸಬಹುದಾದ ಯಾವುದಕ್ಕಿಂತ ಹೆಚ್ಚು ಜಟಿಲವಾಗಿದೆ. ನಾವು ನಮ್ಮೆಲ್ಲರ ಬುದ್ಧಿಶಕ್ತಿಯನ್ನು ಒಟ್ಟುಗೂಡಿಸಿ ನಿಜವಾಗಿಯೂ ಒಗ್ಗಟ್ಟಾಗಿರಬೇಕು. ಅಲ್ಲಿದ್ದವರೆಲ್ಲರೂ ಅವನ ಎಚ್ಚರಿಕೆಗಳ ನಿಜವಾದ ಅರ್ಥವನ್ನು ಗ್ರಹಿಸಲು ಪ್ರಯತ್ನಿಸುತ್ತಿದ್ದರು. ರಾಮನು ಇಡೀ ವಿಷಯದ ಬಗ್ಗೆ ತುಂಬಾ ನಿರಾಳವಾಗಿ ಕಾಣಿಸಿಕೊಂಡನು. ಅವನು ತುಂಬಾ ನಿರಾಳವಾಗಿ ಹೇಳಿದನು, ನಿನ್ನ ಬುದ್ಧಿವಂತಿಕೆ, ಜಾಂಬವಂತನ ಅನುಭವ ಮತ್ತು ಹನುಮ ಸಾಮರ್ಥ್ಯಗಳಲ್ಲಿ ನನಗೆ ಸಂಪೂರ್ಣ ವಿಶ್ವಾಸವಿದೆ. ನೀವು ಮಾಡಬೇಕೆಂದು ಭಾವಿಸುವ ಯಾವುದೇ ಕೆಲಸಕ್ಕೂ ಸಹಕರಿಸಲು ನಾನು ಸಂತೋಷಪಡುತ್ತೇನೆ. ಮತ್ತು ರಾಮನು ಲಕ್ಷ್ಮಣನೊಂದಿಗೆ ಹೊರಟು ಹೋದನು. ಇಡೀ ವಾನರ ಸೈನ್ಯವು ಕಾರ್ಯಪ್ರವೃತ್ತವಾಯಿತು. ಆರಂಭದಲ್ಲಿ ಇದು ಅಸ್ತವ್ಯಸ್ತವಾಗಿರುವ ವ್ಯವಹಾರವೆಂದು ತೋರುತ್ತಿತ್ತು, ಆದರೆ ಎಲ್ಲರೂ ತಮ್ಮ ಗೊತ್ತುಪಡಿಸಿದ ಸ್ಥಾನಗಳಲ್ಲಿ ನೆಲೆಸಿದ ನಂತರ ಅದು ಸ್ಪಷ್ಟವಾಗಿ ಅದ್ಭುತ ತಂತ್ರವಾಗಿತ್ತು. ವಾನರ ಸೈನ್ಯವನ್ನು ಕೋಟೆಯ ಗೋಡೆಯ ರೂಪದಲ್ಲಿ ಜೋಡಿಸಲಾಗಿತ್ತು, ಕೇಂದ್ರವನ್ನು ಖಾಲಿ ಮತ್ತು ಸ್ಪಷ್ಟವಾಗಿ ಇರಿಸಲಾಗಿತ್ತು. ಆ ರೀತಿಯಲ್ಲಿ ಸೈನ್ಯದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಗೋಡೆಯ ಒಂದು ಭಾಗವಾಗಿ ನಿಲ್ಲಿಸಲಾಯಿತು ಮತ್ತು ಎಲ್ಲಾ ಕಣ್ಣುಗಳು ಸುಗ್ರೀವ ಮತ್ತು ಅಂಗದ ಕಾವಲು ಕಾಯುತ್ತಿದ್ದ ಕೇಂದ್ರದ ಮೇಲೆ ಕೇಂದ್ರೀಕರಿಸಲ್ಪಟ್ಟವು. ಇದನ್ನು ಮಾಡಿದ ನಂತರ ಯೋಜನೆಯ 2ನೇ ಮತ್ತು ಹೆಚ್ಚು ಸಂಕೀರ್ಣವಾದ ಭಾಗದ ಕಾರ್ಯಗತಗೊಳಿಸುವಿಕೆ ಪ್ರಾರಂಭವಾಯಿತು. ಗೋಡೆಯ ಹೊರಗೆ ನಿಂತಿದ್ದ ಏಕೈಕ ಜನರು ಹನುಮಾನ್ ಮತ್ತು ವಿಭೀಷಣ. ಹನುಮಾನ್ ತನ್ನ ಬಾಲವನ್ನು ವಿಸ್ತರಿಸಲು ಪ್ರಾರಂಭಿಸಿದನು. ಅವನ ಬಾಲವು ಸೈನ್ಯದ ಗೋಡೆಯ ಸುತ್ತಲೂ ಪ್ರಾರಂಭಿಸಿತು. ಒಂದು ಸಂಪೂರ್ಣ ವೃತ್ತದ ನಂತರ ಬಾಲವು ಇನ್ನಷ್ಟು ವಿಸ್ತರಿಸಿತು ಮತ್ತು ಹಿಂದಿನ ಪದರದ ಮೇಲೆ ಮತ್ತೊಂದು ಪದರವನ್ನು ಮಾಡಲು ಪ್ರಾರಂಭಿಸಿತು. ಈ ರೀತಿಯಾಗಿ ಒಂದರ ನಂತರ ಒಂದರಂತೆ ಪದರಗಳನ್ನು ರಚಿಸಲಾಯಿತು. ಶೀಘ್ರದಲ್ಲೇ ಇಡೀ ಸೈನ್ಯವು ಹನುಮಂತನ ಬಾಲ ಗೋಡೆಯೊಳಗೆ ನೆಲೆಗೊಂಡಿತು. 2 ಪದರಗಳ ಕೋಟೆಯನ್ನು ರಚಿಸಲಾಯಿತು. ಸುಧಾರಿತ ಕೋಟೆಯ ಒಳಗೆ ಮತ್ತು ಹೊರಗೆ ಪ್ರವೇಶಿಸಲು ಮತ್ತು ನಿರ್ಗಮಿಸಲು ಕೇವಲ ಒಂದು ಸಣ್ಣ ತೆರೆಯುವಿಕೆ ಮಾತ್ರ ಉಳಿದಿತ್ತು. ಹನುಮಂತನು ಈ ಪ್ರವೇಶದ್ವಾರವನ್ನು ವೈಯಕ್ತಿಕವಾಗಿ ಕಾವಲು ಕಾಯುತ್ತಿದ್ದನು. ರಾಮ ಮತ್ತು ಲಕ್ಷ್ಮಣರು ತಮ್ಮ ನಡಿಗೆಯಿಂದ ಹಿಂತಿರುಗಿದಾಗ ಅವರು ಸೈನ್ಯದ ಬುದ್ಧಿವಂತಿಕೆ ಮತ್ತು ವೈಯಕ್ತಿಕ ಅನಾನುಕೂಲತೆಯನ್ನು ಲೆಕ್ಕಿಸದೆ ಅವರಿಗೆ ಸೇವೆ ಸಲ್ಲಿಸಲು ಅವರ ತೀವ್ರ ಸಮರ್ಪಣೆಯಿಂದ ಆಶ್ಚರ್ಯಚಕಿತರಾದರು. ವಿಭೀಷಣನು ಅವರನ್ನು ಕೋಟೆಯ ಗೋಡೆಯೊಳಗೆ ಮುನ್ನಡೆಸಿದನು. ರಾಮ ಮತ್ತು ಲಕ್ಷ್ಮಣ ಪ್ರವೇಶಿಸಿದ ತಕ್ಷಣ ಕೋತಿಗಳ ಸಂಪೂರ್ಣ ಒಳಗೋಡೆಯು ಗೌರವದಿಂದ ನಮಸ್ಕರಿಸಿತು. ಈ ವ್ಯವಸ್ಥೆಯು ಬದಿಗಳಿಂದ ರಕ್ಷಣೆ ನೀಡುತ್ತದೆ ಎಂದು ವಿಭೀಷಣ ವಿವರಿಸಿದನು, ಆದರೆ ಆಕಾಶವು ಇನ್ನೂ ಕಾವಲು ಇಲ್ಲದೇ ಇತ್ತು. ಆಕಾಶದಿಂದ ರಕ್ಷಣೆ ಒದಗಿಸಲು ಸುದರ್ಶನ ಚಕ್ರವನ್ನು ಆಹ್ವಾನಿಸಲು ಅವನು ರಾಮನನ್ನು ವಿನಂತಿಸಿದನು. ರಾಮನ ಒಂದೇ ನೋಟದಿಂದ ವಿಷ್ಣುವಿನ ಸುದರ್ಶನ ಚಕ್ರವು ಒಳಗೆ ಜಾರಿ ಬಂದಿತು. ಆ ಪ್ರಕಾಶಮಾನವಾದ ಚಕ್ರವು ಆಕಾಶ ಮಾರ್ಗದಿಂದ ಕೋಟೆಯನ್ನು ಕಾಯುತ್ತಾ ಸುತ್ತಾಡಲು ಪ್ರಾರಂಭಿಸಿತು. ಅತ್ಯಂತ ಸ್ಪಷ್ಟವಾದ ನಿರ್ದೇಶನಗಳನ್ನು ಒಳಗೊಂಡ ನಂತರ ವಿಭೀಷಣನು ಭಗವಾನ್ ರಾಮನಿಗೆ ವಿವರಿಸಿದನು, ಇದೆಲ್ಲವೂ ಆ ರಾತ್ರಿ ರಾಮ ಮತ್ತು ಲಕ್ಷ್ಮಣರಿಗೆ ಚೆನ್ನಾಗಿ ನಿದ್ರೆ ಬರುವಂತೆ ನೋಡಿಕೊಳ್ಳಲು ಮಾತ್ರ ಎಂದು. ಭಗವಾನ್ ರಾಮ ಮತ್ತು ಲಕ್ಷ್ಮಣ ನಕ್ಕರು. ಇದು ಉತ್ತಮ ನಿದ್ರೆ ಪಡೆಯಲು ಅತ್ಯಂತ ಸಂಕೀರ್ಣವಾದ ಮಾರ್ಗವೆಂದು ತೋರುತ್ತದೆ. ಅವರ ಹಾಸ್ಯವು ಉದ್ವಿಗ್ನ ಪರಿಸ್ಥಿತಿಯನ್ನು ಹಗುರಗೊಳಿಸಿತು. ವಿಭೀಷಣನು ಸುಗ್ರೀವ ಮತ್ತು ಅಂಗದರನ್ನು ಕೋಟೆಯ ಗೋಡೆಯ ಮಧ್ಯದಲ್ಲಿಯೇ ಕಾರ್ಯತಂತ್ರದಿಂದ ಇರಿಸಿದ್ದನು. ಆದ್ದರಿಂದ ಯಾರಾದರೂ ಭಗವಾನ್ ರಾಮನನ್ನು ತಲುಪಲು ಪ್ರತಿಯೊಂದು ರಕ್ಷಣಾತ್ಮಕ ಪದರವನ್ನು ಹಾಳುಮಾಡುವಲ್ಲಿ ಯಶಸ್ವಿಯಾದರೂ ಅವರಿಗೆ ಹೋರಾಡಲು 2 ಅಸಾಧಾರಣ ಮಹಾಶಕ್ತಿಗಳು ಇರುತ್ತವೆ. ಸುಗ್ರೀವ ಮತ್ತು ಅಂಗದ ನೆಲದ ಮೇಲೆ ಕುಳಿತರು. ಭಗವಾನ್ ರಾಮ ಮತ್ತು ಲಕ್ಷ್ಮಣರು ನೆಲದ ಮೇಲೆ ಮಲಗಿದರು. ಇಬ್ಬರು ವಾನರ ನಾಯಕರ ಮಡಿಲಲ್ಲಿ ತಲೆ ಇಟ್ಟು ಮಲಗಿದರು. ಏತನ್ಮಧ್ಯೆ
ಸುತ್ತಲೂ ಕಪ್ಪು ನೆರಳು ಆವರಿಸಿತು. ಸಾವಿರಾರು ಜಾಗರೂಕ ಕಣ್ಣುಗಳ ನೋಟಗಳಿಂದ ಚೆನ್ನಾಗಿ ಮರೆಮಾಡಲಾಗಿದೆ. ಇದು ರಾವಣನ ಯೋಜನೆಯ ಪ್ರಮುಖ ಭಾಗವಾಗಿತ್ತು. ವಾಸ್ತವವಾಗಿ ಇದು ರಾವಣನ ಕೊನೆಯ ಯೋಜನೆಯಾಗಿತ್ತು. ಇದು ಕಾರ್ಯಪ್ರವೃತ್ತನಾದ ಭ್ರಮೆಯ ರಾಜ ಮಹಿರಾವಣ. ಅವನು ಭೂಗತ ಲೋಕವಾದ ಪಾತಾಳಲೋಕದಿಂದ ರಾವಣನ ಸ್ನೇಹಿತನಾಗಿದ್ದನು. ಲಂಕೆಯಲ್ಲಿ ರಾವಣ ಮತ್ತು ಮಹಿರಾವಣನ ನಡುವಿನ ಗೌಪ್ಯ ಭೇಟಿಯನ್ನು ವಿಭೀಷಣ ತಪ್ಪಾಗಿ ಕಂಡುಕೊಂಡನು. ಜಗತ್ತಿನ ಪ್ರತಿಯೊಂದು ರಾಕ್ಷಸನಿಗೂ ಮಹಿರಾವಣನ ಮಾಯಾಶಕ್ತಿಗಳ ಬಗ್ಗೆ ತಿಳಿದಿತ್ತು. ವಾಸ್ತವವಾಗಿ ಅವನು ಮಾಯಾದೇವಿಯನ್ನು ಸೆರೆಹಿಡಿದು ಬಂಧಿಸಿದ್ದನು. ಅದು ಮಾಯಾದೇವಿ. ಅದರ ಮೇಲೆ ಸುದರ್ಶನ ಚಕ್ರವು ಉರಿಯುತ್ತಿರುವುದನ್ನು ನೋಡಿದ ತಕ್ಷಣ ವಿಭೀಷಣ ಇಲ್ಲಿ ಕೆಲಸ ಮಾಡುತ್ತಿದ್ದಾನೆಂದು ಅವನಿಗೆ ತಿಳಿದಿತ್ತು. ಆದರೆ ಅವನಿಗೆ ವಿಭೀಷಣ ಯಾವಾಗಲೂ ಮಗುವಾಗಿದ್ದನು ಮತ್ತು ಒಂದು ಮಗು ಸ್ವಲ್ಪ ದೂರದೃಷ್ಟಿಯನ್ನು ತೋರಿಸುತ್ತಿತ್ತು. ಕೋಟೆ ಅಥವಾ ಕೋಟೆ ಇಲ್ಲದಿದ್ದರೂ ಭಗವಾನ್ ರಾಮ ಮತ್ತು ಲಕ್ಷ್ಮಣರು ಸ್ವಲ್ಪ ಸಮಯದಲ್ಲೇ ಕಣ್ಮರೆಯಾಗುತ್ತಾರೆ. ಹೀಗೆ ಯೋಚಿಸುತ್ತಾ ಮಹಿರಾವಣ ಕೋಟೆಯ ಕಡೆಗೆ ಚಲಿಸಲು ಪ್ರಾರಂಭಿಸಿದನು. ಅವನು ನಡೆಯುತ್ತಿದ್ದಂತೆ ಅವನ ರೂಪವು ಭಗವಾನ್ ರಾಮನ ತಂದೆ ರಾಜ ದಶರಥನ ರೂಪಕ್ಕೆ ಬದಲಾಯಿತು. ಹನುಮಂತನು ಪ್ರವೇಶ ದ್ವಾರದಲ್ಲಿ ನಿಂತಿದ್ದನು, ಪ್ರವೇಶವನ್ನು ಜಾಗರೂಕತೆಯಿಂದ ಕಾಯುತ್ತಿದ್ದನು ಮತ್ತು ವಿಭೀಷಣ ಸುತ್ತಲೂ ಗಸ್ತು ತಿರುಗುತ್ತಿದ್ದನು ಎಂದು ಅವನು ಗಮನಿಸಿದನು. ವಿಭೀಷಣನು ಹನುಮಂತನನ್ನು ಹಾದು ಹೋಗಿ ಮೂಲೆಯಲ್ಲಿ ತಿರುಗಿದ ತಕ್ಷಣ ರೂಪಾಂತರಗೊಂಡ ರಾಜ ದಶರಥನು ಪ್ರವೇಶಿಸಿದನು. ಓ ಕೋತಿ, ನಾನು ರಾಜ ದಶರಥ. ನನ್ನ ಮಕ್ಕಳಾದ ರಾಮ ಮತ್ತು ಲಕ್ಷ್ಮಣರನ್ನು ಭೇಟಿಯಾಗಲು ನಾನು ಇಲ್ಲಿದ್ದೇನೆ. ಈಗ ಹಲವು ವರ್ಷಗಳಾಗಿವೆ. ಅವರು ಅಯೋಧ್ಯೆಗೆ ಹಿಂದಿರುಗುವವರೆಗೆ ನಾನು ಕಾಯಲು ಸಾಧ್ಯವಾಗಲಿಲ್ಲ. ಅವರು ಈ ಬಾಲಾಕೋಟೆಯೊಳಗೆ ಇದ್ದಾರೆ ಎಂದು ನಾನು ಕೇಳಿದೆ. ನನ್ನ ಮಕ್ಕಳೊಂದಿಗೆ ಇರಲು ನನಗೆ ಪ್ರವೇಶ ನೀಡಲು ನೀವು ದಯೆ ತೋರಿಸುತ್ತೀರಾ? ರಾಜ ದಶರಥನ ಈ ಮಾತುಗಳು ಹನುಮಂತನನ್ನು ಸ್ಪರ್ಶಿಸಿದವು. ವಿಭೀಷಣನ ಮಾತುಗಳು ಪ್ರತಿಧ್ವನಿಸಲು ಪ್ರಾರಂಭಿಸಿದವು. ಅವನು ಭ್ರಮೆಯ ಮಾಸ್ಟರ್. ಯಾವುದೇ ಅಪಾಯವನ್ನು ತೆಗೆದುಕೊಳ್ಳಲು ಬಯಸುವುದಿಲ್ಲ ಮತ್ತು ಅದೇ ಸಮಯದಲ್ಲಿ ರಾಜ ದಶರಥನಿಗೆ ಅಗೌರವ ತೋರಲು ಸಿದ್ಧರಿಲ್ಲದ ಹನುಮಂತ ಸುರಕ್ಷಿತ ಮಾರ್ಗವನ್ನು ಆರಿಸಿಕೊಂಡನು. ವಿಭೀಷಣ ಬರಲಿ. ಅವನು ಈ ಕೋಟೆಯ ಉಸ್ತುವಾರಿ ವಹಿಸಿದ್ದಾನೆ. ಅವನು ಅನುಮತಿಸಿದ ನಂತರ ನಾನು ನಿನ್ನನ್ನು ಒಳಗೆ ಕರೆದೊಯ್ಯುತ್ತೇನೆ. ಈ ಮಾತುಗಳನ್ನು ಕೇಳಿದ ರಾಜ ದಶರಥನು ಕ್ಷಮಿಸಿ, ವಿಭೀಷಣ ಹಿಂತಿರುಗುವವರೆಗೆ ಕೆಲವೇ ನಿಮಿಷಗಳಲ್ಲಿ ಹಿಂತಿರುಗುತ್ತೇನೆ ಎಂದು ಹೇಳಿದನು. ವಿಭೀಷಣ ಬಂದಾಗ ಹನುಮಂತನು ರಾಜ ದಶರಥನ ಭೇಟಿಯನ್ನು ವಿವರಿಸಿದನು. ವಿಭೀಷಣ ತಕ್ಷಣ ಎಚ್ಚರಗೊಂಡು, ನಿನ್ನ ತಂದೆ ಬಂದರೂ ನಾನು ಅನುಮತಿಸದ ಹೊರತು ಅವನನ್ನು ಒಳಗೆ ಬಿಡಬೇಡ ಎಂದು ಹೇಳಿದನು. ಈ ಕಠಿಣ ಎಚ್ಚರಿಕೆಯೊಂದಿಗೆ ಅವನು ಎಲ್ಲಾ ದಿಕ್ಕುಗಳಲ್ಲಿಯೂ ಗಸ್ತು ತಿರುಗುತ್ತಾ ನಡೆದನು. ವಿಭೀಷಣನು ಹೊರಟು ಹೋದ ತಕ್ಷಣ ಭಗವಾನ್ ರಾಮನ ಸಹೋದರ ಭರತನು ಬಂದನು. ಅವನು ರಾಮನನ್ನು ಭೇಟಿ ಮಾಡಲು ಅದೇ ಮನವಿಯನ್ನು ಮಾಡಿದನು. ವಿಭೀಷಣನು ಹಿಂತಿರುಗುವವರೆಗೆ ಕಾಯುವಂತೆ ಹನುಮಂತನು ವಿನಮ್ರವಾಗಿ ವಿನಂತಿಯನ್ನು ಪುನರಾವರ್ತಿಸಿದನು. ಭರತನು ಆತುರದಿಂದ ಹೊರಟು ಹೋದನು. ವಿಭೀಷಣನು ಹಿಂತಿರುಗಿ ಭರತನ ಆಗಮನದ ಬಗ್ಗೆ ತಿಳಿಸಿದಾಗ ಅವನು ಅದೇ ಸೂಚನೆಯನ್ನು ಪುನರಾವರ್ತಿಸಿದನು. ನಿನ್ನ ತಂದೆ ಬಂದರೂ ನಾನು ಅನುಮೋದಿಸದ ಹೊರತು ಅವನನ್ನು ಒಳಗೆ ಬಿಡಬೇಡ. ಸ್ವಲ್ಪ ಸಮಯದ ನಂತರ ಭಗವಾನ್ ರಾಮನ ತಾಯಿ ಕೌಶಲ್ಯ ಬಂದು ಹೋದನು. ನಂತರ ಸೀತೆಯ ತಂದೆ ಮಹಾರಾಜ ಜನಕನು ಬಂದನು. ಹನುಮನು ಕೋಟೆಯನ್ನು ಪ್ರವೇಶಿಸಲು ಅನುಮತಿಸದಿದ್ದಾಗ ಅವನು ಹನುಮ ಜೊತೆ ವಾದವನ್ನು ಪ್ರಾರಂಭಿಸಿದನು. ಆಗ ಒಂದು ದೊಡ್ಡ ಘರ್ಜನೆ ಕೇಳಿಸಿತು ಮತ್ತು ಇದ್ದಕ್ಕಿದ್ದಂತೆ ಜನಕನು ಕುರಿಯಿಂದ ಓಡಿಹೋದನು. ವಿಭೀಷಣನು ಕೋಟೆಯ ಇನ್ನೊಂದು ತುದಿಯಿಂದ ಹೊರಬಂದನು, ಅವನ ಸಾಧನೆಯನ್ನು ನೋಡಿ ನಗುತ್ತಾ. ಮತ್ತೆ ಅವನು ಹನುಮನನ್ನು ಎಚ್ಚರಿಸಿದನು, ನಿನ್ನ ತಂದೆ ಬಂದರೂ ನಾನು ಅನುಮೋದಿಸದ ಹೊರತು ಅವನನ್ನು ಒಳಗೆ ಬಿಡಬೇಡ. ವಿಭೀಷಣನು ಮತ್ತೆ ಮತ್ತೊಂದು ಗಸ್ತು ತಿರುಗುವಿಕೆಗೆ ಹೊರಟನು. ಈ ಅನುಭವದ ನಂತರ ಹನುಮಂತನು ಈಗ ಯಾರೇ ಬಂದರೂ ವಿಭೀಷಣ ಹಿಂತಿರುಗುವವರೆಗೂ ಅವರನ್ನು ಬಂಧಿಸುವುದಾಗಿ ನಿರ್ಧರಿಸಿದನು. ಇದು ನಿಜಕ್ಕೂ ವೇಷದಲ್ಲಿರುವ ಮಹಿರಾವಣನಾಗಿದ್ದರೆ ಅವನನ್ನು ಬೇಗನೆ ಸೆರೆಹಿಡಿಯುವುದು ಉತ್ತಮ. ವಿಭೀಷಣ ಮತ್ತೆ ಹಿಂತಿರುಗಿದ ಅವರೇ ಹನುಮಂತನಿಗೆ ಗೊಂದಲವಾಯಿತು. ಅವನು ಇಷ್ಟು ಬೇಗ ಹೇಗೆ ಹಿಂತಿರುಗಲು ಸಾಧ್ಯವಾಯಿತು? ಅವನು ಅಷ್ಟೇನೂ ಮೂಲೆಯನ್ನು ತಿರುಗಿಸಿರಲಿಲ್ಲ. ಹನುಮ ಮುಖದಲ್ಲಿನ ಗೊಂದಲಮಯ ಭಾವವನ್ನು ನೋಡಿದ ವಿಭೀಷಣ, ಓ ಹನುಮಂತನೇ, ಈ ರಾತ್ರಿ ನಾನು ಊಹಿಸಿದ್ದಕ್ಕಿಂತ ಹೆಚ್ಚು ಜಟಿಲವಾಗಿರುತ್ತದೆ ಎಂದು ನನಗೆ ಅರಿವಾಗಿದೆ. ನಮ್ಮ ಕಾವಲು ಕಣ್ಣುಗಳು ಒದಗಿಸುವುದಕ್ಕಿಂತ ಹೆಚ್ಚಿನ ರಕ್ಷಣೆ ಭಗವಾನ್ ರಾಮ ಮತ್ತು ಲಕ್ಷ್ಮಣರಿಗೆ ಬೇಕಾಗುತ್ತದೆ. ನನ್ನ ಬಳಿ ವಿಶೇಷ ಪವಿತ್ರ ದಾರವಿದೆ, ಅದನ್ನು ನಾನು ಬಯಸುತ್ತೇನೆ. ಯಾವುದೇ ದುಷ್ಟತನದಿಂದ ಅವರನ್ನು ರಕ್ಷಿಸಲು ಅವರ ತೋಳುಗಳ ಸುತ್ತಲೂ ಕಟ್ಟಲು. ನಾನು ಇದನ್ನು ಸಹೋದರರಿಗೆ ಕಟ್ಟಿಕೊಂಡು ಹಿಂತಿರುಗುವಾಗ ನೀವು ಎಚ್ಚರವಾಗಿರಬೇಕು. ಮಹಿರಾವಣ ಈಗ ಪೂರ್ಣ ಕಾರ್ಯಪ್ರವೃತ್ತನಾಗಿದ್ದಾನೆ.
ಹೀಗೆ ಹೇಳುತ್ತಾ ಹನುಮ ಬೆನ್ನನ್ನು ತಟ್ಟಿದ ವಿಭೀಷಣನು ಹನುಮಂತನನ್ನು ಗೊಂದಲಕ್ಕೀಡು ಮಾಡುತ್ತಾ ಮೋಸದ ನಗುವಿನೊಂದಿಗೆ ಕೋಟೆಯನ್ನು ಪ್ರವೇಶಿಸಿದನು. ಹನುಮಂತನಿಗೆ ಇನ್ನೂ ಏನನ್ನೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇಂದು ಎಲ್ಲವೂ ಭ್ರಮೆಯಂತೆ ಕಾಣುತ್ತಿತ್ತು. ಕೋಟೆಯೊಳಗೆ ಹೆಜ್ಜೆ ಹಾಕಿದ ವಿಭೀಷಣನು ರಾಜಕುಮಾರರು ವಿಶ್ರಾಂತಿ ಪಡೆಯುತ್ತಿದ್ದ ಮಧ್ಯಭಾಗಕ್ಕೆ ನಡೆದನು. ಅವನು ತನ್ನ ಅಂಗೈಗಳನ್ನು ತೆರೆದು ಅವುಗಳನ್ನು ತನ್ನ ಮುಖದ ಮುಂದೆ ಅಡ್ಡಲಾಗಿ ಇರಿಸಿ ಎಲ್ಲಾ ದಿಕ್ಕುಗಳಲ್ಲಿಯೂ ತಿರುಗುತ್ತಾ ತನ್ನ ಬಾಯಿಂದ ಗಾಳಿಯನ್ನು ಊದಿದನು. ಸೂಕ್ಷ್ಮ ಗುಲಾಬಿ ಧೂಳು ಅತಿ ವೇಗದಲ್ಲಿ ಹೊರಬಂದಿತು. ಅವರು ಪ್ರತಿಕ್ರಿಯಿಸುವ ಮೊದಲೇ ಅಲ್ಲಿ ನಿಂತಿದ್ದ ಪ್ರತಿಯೊಂದು ಕೋತಿಯೂ ಪ್ರಜ್ಞೆ ತಪ್ಪಿತು. ಧೂಳು ಮೂಗಿನ ಹೊಳ್ಳೆಗಳಿಗೆ ಬಡಿಯುವ ಮೊದಲು ಸುಗ್ರೀವ ಮತ್ತು ಅಂಗದರಿಗೆ ತಮ್ಮ ಕುಳಿತ ಸ್ಥಾನಗಳಿಂದ ಎದ್ದೇಳಲು ಸಹ ಸಮಯವಿರಲಿಲ್ಲ. ಕೋಟೆಯ ಹೊರಗೆ ಆಯುಧಗಳೊಂದಿಗೆ ಬೀಳುತ್ತಿರುವ ವಾನರ ಸೈನ್ಯದ ಕೂಗು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಹನುಮಂತನು ಭಯಭೀತನಾದನು. ಅವನು ಒಳಗೆ ಧಾವಿಸಬೇಕೆಂದು ಬಯಸಿದನು, ಆದರೆ ಅವನು ತನ್ನ ಸ್ಥಾನವನ್ನು ಬಿಡಲು ಸಾಧ್ಯವಾಗಲಿಲ್ಲ. ಅಷ್ಟರಲ್ಲಿ ವಿಭೀಷಣನು ತನ್ನ ಗಸ್ತು ತಿರುಗುವಿಕೆಯಿಂದ ಹಿಂತಿರುಗಿದನು. ಇಲ್ಲಿ ಏನಾಗುತ್ತಿತ್ತು? ಅವನು ಈಗಷ್ಟೇ ಒಳಗೆ ಬಂದಿದ್ದನು. ಇದು ವಿಭೀಷಣನಾಗಿದ್ದರೆ ಒಳಗೆ ಯಾರು ಬಂದಿದ್ದರು? ಒಳಗೆ ಬಂದವನು ವಿಭೀಷಣನಾಗಿದ್ದರೆ ಇವರು ಯಾರು? ಹನುಮಂತನು ವಿಭೀಷಣನ ಭುಜಗಳನ್ನು ಹಿಡಿದು ಬಲವಾಗಿ ಅಲುಗಾಡಿಸಲು ಪ್ರಾರಂಭಿಸಿದನು. ನೀವು ಇಲ್ಲಿದ್ದರೆ ರಾಮನ ತೋಳುಗಳಿಗೆ ಪವಿತ್ರ ದಾರವನ್ನು ಕಟ್ಟಲು ಯಾರು ಹೋದರು? ನೀವು ಯಾರು? ಇದೆಲ್ಲವೂ ರಾಮನನ್ನು ಸೆರೆ ಹಿಡಿದು ರಾವಣನನ್ನು ಜಯಶಾಲಿಯನ್ನಾಗಿ ಮಾಡುವ ನಿಮ್ಮ ಯೋಜನೆಯಾಗಿತ್ತೆ. ನೀವು ಹಿತೈಷಿಯಾಗಿ ವರ್ತಿಸಿದ್ದೀರಿ. ನೀವು ಎಲ್ಲಾ ನಂತರ ರಾಕ್ಷಸರು. ನೀವು ಇದನ್ನು ಏಕೆ ಮಾಡಿದ್ದೀರಿ? ಏಕ ಉದ್ಧರಣ ಚಿಹ್ನೆ. ತಕ್ಷಣವೇ ವಿಭೀಷಣನು ರಾಮನ ಕಲ್ಯಾಣದ ಬಗ್ಗೆ ಚಿಂತಿತನಾದನು. ಆದರೆ ಹನುಮಂತನು ಅವನನ್ನು ಬಿಗಿಯಾಗಿ ಹಿಡಿದನು. ಅವನಿಗೆ ಒಂದು ಇಂಚು ಕೂಡ ಚಲಿಸಲು ಸಾಧ್ಯವಾಗಲಿಲ್ಲ. ಅವನು ತನ್ನೆಲ್ಲ ಮನವೊಲಿಸುವ ಶಕ್ತಿಯನ್ನು ಒಟ್ಟುಗೂಡಿಸಲು ಪ್ರಯತ್ನಿಸಿದನು. ಹನುಮ, ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸು. ನಾನು ನಿಜವಾದ ವಿಭೀಷಣ. ಒಳಗೆ ಹೋದವನು ಮಹಿರಾವಣ. ರಾಮನು ತೊಂದರೆಯಲ್ಲಿದ್ದಾನೆ. ನಾನು ರಾಮನನ್ನು ಯಾವುದೇ ರೀತಿಯಲ್ಲಿ ಮೋಸ ಮಾಡಿದ್ದರೆ ಬ್ರಾಹ್ಮಣ ಅಥವಾ ಹಸುವನ್ನು ಕೊಂದ ಪಾಪಕ್ಕೆ ನನ್ನನ್ನು ತಪ್ಪಿತಸ್ಥನೆಂದು ಪರಿಗಣಿಸಲಿ. ವಿಭೀಷಣನ ಘೋಷಣೆಯಿಂದ ಹನುಮನು ಪ್ರಭಾವಿತನಾಗಲಿಲ್ಲ. ಬ್ರಾಹ್ಮಣ ಅಥವಾ ಹಸುವಿನ ಸಾವಿನ ಬಗ್ಗೆ ರಾಕ್ಷಸ ಏಕೆ ತಲೆಕೆಡಿಸಿಕೊಳ್ಳಬೇಕು? ಹನುಮಂತನು ತನ್ನ ಮುಗ್ಧತೆಯನ್ನು ಖರೀದಿಸುತ್ತಿಲ್ಲ ಎಂದು ಅರಿತುಕೊಂಡು ಸ್ಪಷ್ಟಪಡಿಸಲು ಪ್ರಯತ್ನಿಸುತ್ತಾ ಮತ್ತಷ್ಟು ಮಾತನಾಡಿದನು. ಹನುಮ, ಸ್ಪಷ್ಟವಾಗಿ ಯೋಚಿಸಿ. ನಾನು ರಾವಣನ ಗೂಢಚಾರನಾಗುವುದು ಹೇಗೆ? ರಾವಣನ ಎಷ್ಟು ಅಧಿಕಾರಿಗಳನ್ನು ಕೊಲ್ಲಲು ನಾನು ನಿಮಗೆ ಸಹಾಯ ಮಾಡಿದ್ದೇನೆ. ರಾವಣನ ಎಷ್ಟು ಯೋಜನೆಗಳನ್ನು ವಿಫಲಗೊಳಿಸಲು ನಾನು ನಿಮಗೆ ಸಹಾಯ ಮಾಡಿದ್ದೇನೆ. ನನ್ನ ಸ್ವಂತ ಮಗನನ್ನು ಯುದ್ಧದಲ್ಲಿ ಸಾಯಲು ಸಹ ನಾನು ಬಿಟ್ಟಿದ್ದೇನೆ. ನನ್ನ ಪ್ರಾಮಾಣಿಕತೆಗೆ ಪುರಾವೆಯಾಗಿ ನಿಮಗೆ ಇನ್ನೇನು ಬೇಕು? ಇದು ಅನುಮಾನಿಸುವ ಸಮಯವಲ್ಲ, ಸಹಕಾರದಿಂದ ರಾಮನ ಸೇವೆ ಮಾಡುವ ಸಮಯ. ರಾಮನಿಗೆ ಈಗ ನಮಗೆ ಬೇಕು. ವಿಭೀಷಣನ ಮಾತುಗಳಲ್ಲಿ ಅರ್ಹತೆಯನ್ನು ಕಂಡುಕೊಂಡ ಹನುಮಂತನು ತನ್ನ ಹಿಡಿತವನ್ನು ಸಡಿಲಿಸಿದನು ಮತ್ತು ಪಶ್ಚಾತ್ತಾಪವು ಅವನ ಹೃದಯವನ್ನು ತುಂಬಿತು. ಅವನು ಒಂದು ದೊಡ್ಡ ಪ್ರಮಾದವನ್ನು ಮಾಡಿದ್ದನು. ತಪ್ಪು ವ್ಯಕ್ತಿಯನ್ನು ಒಳಗೆ ಬಿಡಲು ಅವಕಾಶ ನೀಡಿದ್ದಲ್ಲದೆ ಸರಿಯಾದ ವ್ಯಕ್ತಿಯ ಬಗ್ಗೆಯೂ ಅವನಿಗೆ ಅನುಮಾನವಿತ್ತು. ಪರಿಸ್ಥಿತಿಯ ಗಂಭೀರತೆಯನ್ನು ಗ್ರಹಿಸಿದ ವಿಭೀಷಣ ಕೋಟೆಯನ್ನು ಪ್ರವೇಶಿಸಿದನು ಮತ್ತು ಹನುಮಂತನು ತನ್ನ ಬಾಲವನ್ನು ಹಿಂದಕ್ಕೆ ಎಳೆದ ಸ್ವಲ್ಪ ಸಮಯದ ನಂತರ ಹಿಂಬಾಲಿಸಿ ಕೋಟೆಯನ್ನು ಕೆಡವಿದನು. ಅವರನ್ನು ಸ್ವಾಗತಿಸಿದ ದೃಶ್ಯವು ಯಾತನಾಮಯವಾಗಿತ್ತು. ಪ್ರತಿಯೊಂದು ಕೋತಿಯೂ ಪ್ರಜ್ಞಾಹೀನವಾಗಿ ಮಲಗಿತ್ತು. ಮಧ್ಯದಲ್ಲಿ ಸುಗ್ರೀವ ಮತ್ತು ಅಂಗದ ನಿದ್ರಿಸುತ್ತಿದ್ದರು. ಕಾಲುಗಳು ಅಡ್ಡಲಾಗಿ ಬಿದ್ದಿದ್ದವು. ಅವರಿಗೆ ಎದ್ದೇಳಲು ಸಹ ಅವಕಾಶ ಸಿಕ್ಕಿಲ್ಲ ಎಂದು ಸೂಚಿಸುತ್ತದೆ. ಅತ್ಯಂತ ನೋವಿನ ಸಂಗತಿಯೆಂದರೆ ಭಗವಾನ್ ರಾಮ ಮತ್ತು ಲಕ್ಷ್ಮಣರು ಕಾಣೆಯಾಗಿದ್ದರು. ಅವರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳದಲ್ಲಿ ಅಂತ್ಯವಿಲ್ಲದ ಸುರಂಗವಿತ್ತು. ವಿಭೀಷಣನು ಮುರಿದು ಜೋರಾಗಿ ಅಳಲು ಪ್ರಾರಂಭಿಸಿದನು. ಎಲ್ಲಾ ಭರವಸೆ ಕಳೆದು ಹೋಗಿದೆ ಎಂದು ಹೇಳಿಕೊಂಡನು. ದುಃಖಿತ ಮತ್ತು ಖಿನ್ನನಾಗಿದ್ದರೂ ಹನುಮಂತನು ಎಲ್ಲಾ ವಾನರ ಸೈನಿಕರ ಮುಖಗಳ ಮೇಲೆ ನೀರನ್ನು ಸಿಂಪಡಿಸುವ ಮೂಲಕ ಪ್ರಜ್ಞೆ ಬರಲು ಸಹಾಯ ಮಾಡಿದನು. ಶೀಘ್ರದಲ್ಲೇ ಎಲ್ಲಾ ಕೋತಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಂಡು ಅಳುತ್ತಿದ್ದವು. ಅವರಲ್ಲಿ ಯಾರಿಗೂ ಸ್ಪಷ್ಟವಾಗಿ ಯೋಚಿಸಲು ಸಾಧ್ಯವಾಗಲಿಲ್ಲ. ಜಾಂಬವಂತನು, ಭಗವಾನ್ ರಾಮನನ್ನು ಹುಡುಕಲು ಹನುಮನನ್ನು ಕಳುಹಿಸೋಣ. ಅವನಿಗೆ ಪ್ರವೇಶಿಸಲಾಗದ ಯಾವುದೇ ಲೋಕವಿಲ್ಲ. ಪ್ರತಿಯೊಂದು ಕೋತಿಯು ಹನುಮಂತ ಮಾತ್ರ ದುಃಖಿತರ ಸ್ನೇಹಿತ ಎಂದು ಒಪ್ಪಿಕೊಂಡನು. ಅಲ್ಲಿದ್ದ ಎಲ್ಲರ ಆಶೀರ್ವಾದವನ್ನು ಪಡೆದ ನಂತರ ಹನುಮಂತನು ಸುರಂಗದೊಳಗೆ ತಲೆಕೆಳಗಾಗಿ ಧುಮುಕಿದನು. ಆರಂಭಿಕ ಕೆಲವು ಯೋಜನೆಗಳಿಗೆ ಅದು ಮುಕ್ತ ಪತನವಾಗಿತ್ತು, ಆದರೆ ಅದರಾಚೆಗೆ ಒಂದು ಶಕ್ತಿ ಅವನನ್ನು ಹೀರಿಕೊಳ್ಳಲು ಪ್ರಾರಂಭಿಸಿತು. ಪ್ರಯಾಣದ ವೇಗವು ಗ್ರಹಿಸಲಾಗದಷ್ಟು ಹೆಚ್ಚಾಯಿತು.
ಅದು ವಾಯುವಿನ ಮಗನಿಗೂ ತುಂಬಾ ವೇಗವಾಗಿತ್ತು. ಇದ್ದಕ್ಕಿದ್ದಂತೆ ಅವನನ್ನು ಗ್ರಿಡ್ನಿಂದ ಎಸೆಯಲಾಯಿತು ಮತ್ತು ಅವನು ನೆಲಕ್ಕೆ ಬಿದ್ದನು. ಬಲವು ಎಷ್ಟಿತ್ತೆಂದರೆ ಅವನು ಸಮತೋಲನವನ್ನು ಮರಳಿ ಪಡೆಯುವ ಮೊದಲು ಸ್ವಲ್ಪ ಸಮಯದವರೆಗೆ ಉರುಳಿದನು. ಹನುಮನು ತನಗೆ ಏನಾಗಲಿದೆ ಎಂದು ಅರಿತುಕೊಂಡ ತಕ್ಷಣ ಪತನವನ್ನು ತಡೆದುಕೊಳ್ಳಲು ಮತ್ತು ವೇಗವಾಗಿ ಸಮತೋಲನ ಸಾಧಿಸಲು ಅವನು ಸಾಮಾನ್ಯ ಕೋತಿಯ ಆಕಾರವನ್ನು ತೆಗೆದುಕೊಂಡನು. ಸುತ್ತಲೂ ನೋಡಿದಾಗ ಅವನು ಪಾತಾಳಲೋಕದ ಮಾಂತ್ರಿಕ ನಗರದಲ್ಲಿ ತನ್ನನ್ನು ಕಂಡುಕೊಂಡನು. ರಹಸ್ಯವಾಗಿ ಅವನು ವಿದೇಶಿ ಭೂಮಿಯನ್ನು ವೀಕ್ಷಿಸಲು ಒಂದು ಮರವನ್ನು ಹತ್ತಿದನು. ಅವನು ಹತ್ತಿದ ತಕ್ಷಣ ಒಂದು ಕೊಂಬೆ ಮುರಿದು ಬಿದ್ದು ಗಮನ ಸೆಳೆಯಿತು. ಇದ್ದಕ್ಕಿದ್ದಂತೆ ಎಲ್ಲರ ಕಣ್ಣುಗಳು ಪುಟ್ಟ ಕೋತಿಯ ಮೇಲೆ ಇದ್ದವು. ಒಬ್ಬ ವ್ಯಕ್ತಿ, ಪಾತಾಳಲೋಕದಲ್ಲಿ ನಾನು ಕೋತಿಯನ್ನು ನೋಡುತ್ತಿರುವುದು ಇದೇ ಮೊದಲು. ಅದು ಎಲ್ಲಿಂದ ಬಂತು ಎಂದು ನನಗೆ ಆಶ್ಚರ್ಯವಾಗುತ್ತದೆ ಎಂದು ಹೇಳಿದನು. ದೂರದಿಂದ ಗಮನಿಸುತ್ತಿದ್ದ ವೃದ್ಧೆಯೊಬ್ಬರು ಮರದ ಬಳಿಗೆ ನಡೆದು ನಾಟಕೀಯವಾಗಿ ಹೇಳಿದರು, ನಮ್ಮ ರಾಜ ಸತ್ತಿದ್ದಾನೆ, ಈ ನಗರ ಮುಗಿದಿದೆ. ಇದನ್ನು ಕೇಳಿ ಅವಳ ಸುತ್ತಲೂ ಜನಸಮೂಹ ನೆರೆದಿತ್ತು. ಅವಳು ಕೋತಿಯನ್ನು ತೋರಿಸಿ ಎದೆಗೆ ಬಡಿದುಕೊಳ್ಳುತ್ತಿದ್ದಳು. ಅವಳು ಏನು ಹೇಳಬೇಕೆಂದು ಕೇಳಲು ಅವಳ ಸುತ್ತಲೂ ಒಂದು ಗುಂಪು ಸೇರಿದ್ದರಿಂದ ಅವಳು ತನ್ನ ಮೆಲೋಡ್ರಾಮಾವನ್ನು ಮುಂದುವರಿಸಿದಳು. ನಮ್ಮ ರಾಜನಿಗೆ ನಮ್ಮಿಂದ ಮರೆಮಾಡುತ್ತಿರುವ ರಹಸ್ಯವಿದೆ. ಅವನು ಶಾಪಗ್ರಸ್ತನಾಗಿದ್ದಾನೆ. ಮಾನವರು ಮತ್ತು ಕೋತಿಗಳು ಈ ನಗರವನ್ನು ಪ್ರವೇಶಿಸುವ ದಿನ ರಾಜನು ಸಾಯುತ್ತಾನೆ ಮತ್ತು ನಗರವು ನಾಶವಾಗುತ್ತದೆ ಎಂದು ಶಾಪವು ಹೇಳಿತು. ಇಂದು ಬೆಳಿಗ್ಗೆ ರಾಜನು ಇಬ್ಬರು ಸುಂದರ ಪುರುಷರನ್ನು ಸ್ವೀಕರಿಸಿದ್ದಾನೆ ಮತ್ತು ಈಗ ಈ ಕೋತಿ ನಗರವನ್ನು ಪ್ರವೇಶಿಸಿದೆ ಎಂದು ನಾನು ಕೇಳಿದೆ. ನಾನು ಹೇಳುವುದೇನೆಂದರೆ, ನಿಮ್ಮ ವ್ಯವಹಾರವನ್ನು ಮುಗಿಸಿ ತಕ್ಷಣ ನಗರವನ್ನು ತೊರೆಯಿರಿ. ನಿಮ್ಮನ್ನು ಉಳಿಸಿಕೊಳ್ಳಿ ಮತ್ತು ರಾಜನು ತನ್ನನ್ನು ತಾನು ಉಳಿಸಿಕೊಳ್ಳಲಿ. ಕೋತಿ ಸಂತೋಷದಿಂದ ಹೊಳೆಯಿತು. ಆ ಇಬ್ಬರು ಸುಂದರ ಪುರುಷರು ಶ್ರೀರಾಮ ಮತ್ತು ಲಕ್ಷ್ಮಣ ಆಗಿರಬೇಕು. ನೋಡುಗರಲ್ಲಿ ಗೊಂದಲ ಹೆಚ್ಚಾಗುತ್ತಿದ್ದಂತೆ ಅವನು ದೃಷ್ಟಿಯಿಂದ ತಪ್ಪಿಹೋದನು. ಅವನು ಮರದಿಂದ ಮರಕ್ಕೆ ಹಾರಿ ಒಂದು ಸುಂದರವಾದ ಸರೋವರವನ್ನು ತಲುಪಿದನು. ಅಲ್ಲಿ ನೀರು ತರಲು ಬಂದ ಅನೇಕ ಮಹಿಳೆಯರನ್ನು ಅವನು ಕಂಡುಕೊಂಡನು. ಒಂದು ಗುಂಪು ಉತ್ಸಾಹದಿಂದ ಹರಟೆ ಹೊಡೆಯುತ್ತಿತ್ತು. ಅವನು ಅವರ ಸಂಭಾಷಣೆಯನ್ನು ಕೇಳಲು ಪ್ರಾರಂಭಿಸಿದನು. ಇಂದು ಅರಮನೆಯಲ್ಲಿ ಏನು ನಡೆಯುತ್ತಿದೆ? ಅರಮನೆಯ ಒಳಭಾಗದಿಂದ ಸಂಗೀತ ಹೊರಹೊಮ್ಮುವುದನ್ನು ನಾವು ಏಕೆ ಕೇಳುತ್ತೇವೆ? ಇಷ್ಟೊಂದು ಬ್ರಾಹ್ಮಣರು ಒಳಗೆ ಹೋಗಿ ಅವರಿಗೆ ಸಾಕಷ್ಟು ಬಹುಮಾನ ಸಿಗುತ್ತಿದೆಯೋ ಎಂಬಂತೆ ಸಂತೋಷದಿಂದ ಇರುವುದನ್ನು ನಾನು ಎಂದಿಗೂ ನೋಡಿಲ್ಲ. ದಯವಿಟ್ಟು ಒಳಗಿನ ಸುದ್ದಿಗಳನ್ನು ಹಂಚಿಕೊಳ್ಳಬಹುದೇ? ಒಬ್ಬ ಜಿಜ್ಞಾಸೆಯ ಹುಡುಗಿ ಅರಮನೆಯ ಒಳಕೋಣೆಗಳಲ್ಲಿ ಕೆಲಸ ಮಾಡುತ್ತಿದ್ದ ವೃದ್ಧ ಮಹಿಳೆಯನ್ನು ಕೇಳುತ್ತಿದ್ದಳು. ಶಶ್, ಇದು ಅತ್ಯಂತ ಗೌಪ್ಯವಾಗಿದೆ. ಯಾರಿಗೂ ಹೇಳಲು ಧೈರ್ಯ ಮಾಡಬೇಡಿ. ಸಂಜೆ ಮಹಾಮಾಯ ದೇವಿಗೆ ವಿಶೇಷ ತ್ಯಾಗ ನಡೆಯಲಿದೆ. ನರಬಲಿ. ರಾಜ ಇಬ್ಬರು ಅತ್ಯಂತ ಸುಂದರ ಮನುಷ್ಯರನ್ನು ಅಪಹರಿಸಿದ್ದಾನೆ. ಮುಂದುವರಿಯುತ್ತದೆ. ಹನುಮಾನ್ 9.